ಇದು ಬೇಲಿನ ಎದ್ದು ಹೊಲ ಮೇಯ್ದಂತ ಕತೆ. ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಿಂದಾನೇ ಬಡವರ ಹಣ ಲೂಟಿ ಮಾಡಲಾಗಿದೆ. ಜಗಳೂರು ತಾಲೂಕಿನ ಪಲ್ಲಾಗಟ್ಟೆ ಪಂಚಾಯತ್ನಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನುವಂತಹ ಸ್ಥಿತಿ. ಪಿಡಿಒ ಶಶಿಧರ್ ನಕಲಿ ಬಿಲ್ ತಯಾರು ಮಾಡಿ ಹಣ ಲೂಟಿ ಮಾಡಿರುವುದು ಸಾಬೀತು ಕೂಡ ಆಗಿದೆ. ಪಿಡಿಒ ಶಶಿಧರ್ ಅಕ್ರಮ ಖಂಡಿಸಿ ಈಗ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿ ಪ್ರತಿಭಟಿಸಿದ್ದಾರೆ. ಪಂಚಾಯಿತಿ ಕಚೇರಿ ಕೂಡ ಮುತ್ತಿಗೆ ಹಾಕಿದ್ದಾರೆ, ಪ್ರತಿಭಟನೆ ಮಾಡಿದ್ದಾರೆ, ಆಕ್ರೋಶ ಹೊರಹಾಕಿದ್ದಾರೆ. ಜೊತೆಗೆ ಶಶಿಧರ್ ಪಾಟೀಲ್ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆಗೆ ಒತ್ತಾಯಿಸಿದ್ದಾರೆ. ಒಂದೆರಡಲ್ಲ 1 ಕೋಟಿ ಲೂಟಿ ಹೊಡೆದರು. ಈಗ ಸದಸ್ಯರ ಒತ್ತಡಕ್ಕೆ ಮಣಿದು ಸಿಇಒ ಸುರೇಶ್ ಇಟ್ನಾಳ್ ತನಿಖೆಗೆ ಆದೇಶಿಸಿದರು. ಮುಖ್ಯ ಲೆಕ್ಕಾಧಿಕಾರಿ ನೇತೃತ್ವದ ತನಿಖೆಯಲ್ಲಿ ಪಿಡಿಒ ಅಕ್ರಮ ಸಾಬೀತಾಗಿದೆ. 1 ಕೋಟಿಗೂ ಹೆಚ್ಚು ಸಾರ್ವಜನಿಕ ಹಣ ಲೂಟಿಯಾಗಿರೋ ಬಗ್ಗೆ ದಾಖಲೆಗಳೇ ಹೇಳ್ತಾ ಇದೆ. ಪಿಡಿಒ ಲೂಟಿ ಯಾವ ರೀತಿಯಲ್ಲಾಗಿದೆ. 15ನೇ ಹಣಕಾಸು ಮತ್ತು ನರೇಗಾ ಯೋಜನೆಯಡಿ 1 ಕೋಟಿ ಹಣವನ್ನು ದುರುಪಯೋಗ ಮಾಡಿಕೊಂಡಿದ್ದಾರೆ ಪಿಡಿಒ. ಲೂಟಿ ಬಗ್ಗೆ ಇಲಾಖೆ ವಿವರಣೆ ಕೊಟ್ಟಿದೆ, ದಾಖಲೆ ಪರಿಶೀಲನೆ ದೃಢ ಆಗಿದೆ. ಆದರೆ ಕಠಿಣ ಕ್ರಮ ಏನು ಕೈಗೊಂಡಿಲ್ಲ. ಕೇವಲ ವೇತನ ಬಡ್ತಿ ತಡೆ ಹಿಡಿದು ಕಳ್ಳಾಟ ಮಾಡ್ತಿದ್ದಾರೆ. ಹಾಗಿದ್ರೆ ಪ್ರಕರಣ ಮುಚ್ಚಾಕೋದಕ್ಕೆ ಪಂಚಾಯತ್ ಅಧಿಕಾರಿಗಳೇ ಯತ್ನಿಸ್ತಾ ಇದ್ದಾರೆ. 1 ಕೋಟಿ ಲೂಟಿ ಹಣದ ಬಗ್ಗೆ ವರದಿಯಲ್ಲಿ ಅಧಿಕಾರಿಗಳು ಉಲ್ಲೇಖಿಸಿಲ್ಲ. ಉದ್ದೇಶಪೂರ್ವಕವಾಗಿ ಲೂಟಿ ಮುಚ್ಚಿ ಹಾಕೋ ಯತ್ನ ಇದು ಅಂತ ಈಗ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. 2021, 22, 23 ಈ ಸಾಲಿನಲ್ಲಿ ನಡೆದಿರುವಂತಹ ಅಕ್ರಮ. ನಕಲಿ ಬಿಲ್ ತಯಾರಿಸಿದ್ದಾರೆ, 1 ಕೋಟಿ ಲೂಟಿ ಮಾಡಿದ್ದಾರೆ. ಹಾಗಾಗಿ ಗ್ರಾಮಸ್ಥರು ಪ್ರತಿಭಟಿಸಿದ್ರು, ಪಂಚಾಯಿತಿ ಕಚೇರಿ ಮುತ್ತಿಗೆ ಹಾಕಿದ್ರು. ಅದರ ಫಲವಾಗಿ ನರೇಗಾ ಹಣ ನುಂಗಿ ನೀರು ಕುಡಿದಂತಹ ಪಿಡಿಒ ವಿರುದ್ಧ ಏನಾದರೂ ಕ್ರಮ ಆಗುತ್ತಾ ಅಂತ ನೋಡ್ತಾ ಹೋದ್ರೆ 2021, 22 ಮತ್ತು 22-23ನೇ ಸಾಲಿನಲ್ಲಿ ಜಗಳೂರು ತಾಲೂಕಿನ ಪಲ್ಲಾಗಟ್ಟೆಯಲ್ಲಿ 15ನೇ ಹಣಕಾಸು ಮತ್ತು ಇತರೆ ಯೋಜನೆಗಳಲ್ಲಿ ಅವ್ಯವಹಾರ ಆಗಿದೆ ಅಂತೇಳಿ ಒಂದು ಆರೋಪ ಬಂದಿತ್ತು. ಅದನ್ನು ಪರಿಶೀಲನೆ ಮಾಡಿ ಇಲಾಖಾ ವಿಚಾರಣೆ ಎಲ್ಲ ಕೈಗೊಂಡ ಪ್ರಯುಕ್ತ ಸುಮಾರು 11 ಆರೋಪಗಳನ್ನು ಆ ಪಿಡಿಒ ಮೇಲೆ ಮಾಡಲಾಗಿತ್ತು. ಅದೆಲ್ಲವನ್ನು ಸೇರಿ ಒಟ್ಟು 55,12,922 ರೂಪಾಯಿ. ಇದರಲ್ಲಿ ನರೇಗಾದ ಒಂದು 19 ಲಕ್ಷ ಇದೆ, 18 ಲಕ್ಷ 15 ಫೈನಾನ್ಸ್ ಇದೆ, ಬೇರೆ ಬೇರೆ ರೀತಿ ಅಲಿಗೇಷನ್ಸ್ ಇದೆ. ಪ್ರೊಸೀಜರಲ್ ವೈಲೇಷನ್ನು ಮತ್ತು ದುರುಪಯೋಗ ಎರಡೂ ಸೇರಿ 55 ಲಕ್ಷ ಇದೆ. ಅವರ ಮೇಲೆ ಇಲಾಖಾ ವಿಚಾರಣೆ ಸಾಬೀತಾದ ಪ್ರಯುಕ್ತ ಅವ್ರ ಮೇಲೆ ದಂಡನೆಯನ್ನು ವಿಧಿಸಲಾಗಿದೆ. ಮತ್ತು ಇಒ ಅವರಿಗೆ ಅದನ್ನೆಲ್ಲ ವಸೂಲಿ ಮಾಡೋದಕ್ಕೆ ಕೂಡ ನಾವು ಡೈರೆಕ್ಷನ್ ಕೊಟ್ಟಿದ್ದೇವೆ ಮತ್ತು ಒಂದು ಕ್ರಿಮಿನಲ್ ಕೇಸನ್ನು ಕೂಡ ದಾಖಲಿಸೋದಕ್ಕೆ ನಾವು ಡೈರೆಕ್ಷನ್ನ ಕೊಟ್ಟಿದ್ದೇವೆ. ಅಧ್ಯಕ್ಷರ ಮೇಲೆ ಕ್ರಮ ಕೈಗೊಳ್ಳುವುದಕ್ಕೆ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಲಾಗಿದೆ. ಎಲ್ಲ ಸೇರಿದರೆ 55,12,922 ರೂಪಾಯಿ ಆಗುತ್ತೆ. ತನಿಖೆ ಆದರೆ ಸಾಲದು, ಕ್ರಮ ಆಗಲಿ ಅನ್ನುವಂಥದ್ದು ಆಶಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.